ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ರೈತ ಸಂಘದ ಮೈತ್ರಿಯಿಂದ ಹೊರಬಂದು ಕಾಂಗ್ರೆಸ್ನಿಂದ ಸಮರ್ಥ ನಾಯಕರೊಬ್ಬರನ್ನು ಮೇಲ್ಕೋಟೆ ಕ್ಷೇತ್ರಕ್ಕೆ ಘೋಷಣೆ ಮಾಡುವಂತೆ ಕಾಂಗ್ರೆಸ್ ಕಾರ್ಯಕರ್ತರು ಆಗ್ರಹಪಡಿಸಿದರು. ಪಾಂಡುಪುರ ಬ್ಲಾಕ್ ಕಾಂಗ್ರೆಸ್ ಕಚೇರಿಗೆ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಉಪಾಧ್ಯಕ್ಷರಾದ ವೆಂಕಟರಮಣೇಗೌಡ, ಸ್ಟಾರ್ ಚಂದ್ರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಹಾಗೂ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ರಾಜ್ಯ ಉಪಾಧ್ಯಕ್ಷರಾದ ದಿನೇಶ್ ಗುಳಿಗೌಡ ಹಾಗೂ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹಾಗೂ ಮೈಸೂಗರ್ ಕಾರ್ಖಾನೆ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ಅವರು ಆಗಮಿಸಿದ ವೇಳೆ ಮಾತನಾಡಿದ ಕಾರ್ಯಕರ್ತರು ಈ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗುಳಿಗೌಡ ಅವರು, ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಅವುಗಳನ್ನು ಫಲಾನುಭವಿಗಳು ತಲುಪಿಸುವುದರಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಯಶಸ್ಸು ಕಂಡಿದೆ. ಇದಲ್ಲದೆ 38 ಲಕ್ಷ ರೈತರಿಗೆ 28,000 ಕೋಟಿ ಹಣವನ್ನು ಬಿಡುಗಡೆ ಮಾಡಿ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡುವ ಮೂಲಕ ರೈತರ ಬೆನ್ನೆಲುಬಿಗೆ ನಿಂತಿದೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಂಡ್ಯ ಜಿಲ್ಲೆಗೆ 2023ರಿಂದ ಇಲ್ಲಿವರೆಗೆ 3,200 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದು, ಪ್ರತಿ ತಿಂಗಳು ಮಹಿಳೆಯರಿಗೆ ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಮಹಿಳೆಯರ ಖಾತೆಗೆ 2,000 ಹಣ ತಲುಪುತ್ತಿದ್ದು, 4,068 ಮಹಿಳೆಯರಿಗೆ ಪ್ರತಿ ತಿಂಗಳು ಹಣ ನಮ್ಮ ನೆಚ್ಚಿನ ನಾಯಕರಾದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿ ತಿಂಗಳು 90 ಕೋಟಿ ಹಣ ಮಂಡ್ಯ ಜಿಲ್ಲೆಗೆ ಬಿಡುಗಡೆಯಾಗುತ್ತಿದೆ. ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಜಿಲ್ಲೆಯಲ್ಲಿ 470 ಕೋಟಿ ಹಣವನ್ನು ನಮ್ಮ ಸರ್ಕಾರ ಬಿಡುಗಡೆ ಮಾಡಿದ್ದು, ಸುಮಾರು 17.5 ಕೋಟಿ ಸಾರಿಗೆ ಬಸ್ಸಿನ ಉಚಿತ ಟಿಕೆಟ್ ಪಡೆದುಕೊಂಡಿದ್ದಾರೆ. 4,09,000 ಮನೆಗಳಿಗೆ ಉಚಿತ ವಿದ್ಯುತ್ ನೀಡುತ್ತಿದ್ದು, ಅದಕ್ಕೆಂದೇ ಸುಮಾರು 400 ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ. ಯುವ ನಿಧಿ ಯೋಜನೆಯಲ್ಲಿ 5,800 ಪದವೀಧರರಿಗೆ 3,000 ರುಗಳಂತೆ ಈ ಎಲ್ಲ ಯೋಜನೆಗಳು ಯಾವುದೇ ಜಾತಿ ಭೇದವಿಲ್ಲದೆ ಅವರ ಆರ್ಥಿಕ ಸಬಲತೆಗೆ ಮಾನ್ಯ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ ಅವರ ನೇತೃತ್ವ ನಮ್ಮ ಮಂಡ್ಯ ಜಿಲ್ಲೆಗೆ ನಮ್ಮ ಸರ್ಕಾರ ನೀಡುತ್ತಿದ್ದು, ಜನರ ಬದುಕು ಇದರಿಂದ ಬದಲಾವಣೆಯತ್ತ ಸಾಗುತ್ತಿದೆ ಎಂದರು. ಸಭೆ ಮುಗಿದ ನಂತರ ಮುಂದಿನ ಡಿಸೆಂಬರ್ 1 ಹಾಗೂ 2ರಂದು ನಡೆಯಲಿರುವ ವೆಂಕಟರಮಣೇಗೌಡರ, ಸ್ಟಾರ್ ಚಂದ್ರು ಅವರ ಪುತ್ರಿ ಮದುವೆಗೆ ಎಲ್ಲ ಮುಖಂಡರು ಆಗಮಿಸುವಂತೆ ಅವರಿಗೆ ಆಮಂತ್ರಣ ನೀಡಿ ಆಹ್ವಾನಿಸಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಿಸಾನ್ ಘಟಕದ ತಾಲೂಕು ಅಧ್ಯಕ್ಷ ಸಿ.ಆರ್. ರಮೇಶ್, ಮುಖಂಡರಾದ ಡಿ.ಕೆ. ದೇವೇಗೌಡ, ಕೆ.ಬಿ. ರಾಮು, ಚಿಕ್ಕಾಡೆ ಮಹೇಶ್, ವನರಾಜು, ಸಿ.ಎಂ. ಚಂದ್ರಶೇಖರ್, ಟೌನ್ ಕಾಂಗ್ರೆಸ್ ಅಧ್ಯಕ್ಷ ಕೆ. ಉಮಾಶಂಕರ್, ಜಿಲ್ಲಾ ಮಾಧ್ಯಮ ಸಂಯೋಜಕ ಎನ್. ಕೃಷ್ಣೇಗೌಡ, ಬಿ.ಜೆ. ಸ್ವಾಮಿ, ಕೆ.ಬಿ. ರಾಮು, ಅಂತನಳ್ಳಿ ಬಸವರಾಜ್, ಡಿಎಸ್ಎಸ್ ಮುಖಂಡ ಡಿ.ಕೆ. ಅಂಕಯ್ಯ, ಅಂತನಳ್ಳಿ ಪ್ರವೀಣ್, ಹರಳಳ್ಳಿ ಸಿದ್ದಲಿಂಗಯ್ಯ, ಹರಳಳ್ಳಿ ಲೋಕೇಶ್, ಭರತ್ ಪಟೇಲ್ ಸೇರಿದಂತೆ ಇನ್ನೂ ಅನೇಕ ಮಂದಿ ಉಪಸ್ಥಿತರಿದ್ದರು. ಮನ್ಮೂಲ್ ಮಾಜಿ ನಿರ್ದೇಶಕ ಕಾಡಿನಳ್ಳಿ ರಾಮಚಂದ್ರ ಮಾತನಾಡಿ, ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಎದುರಾಗಲಿವೆ. ಹೀಗಾಗಿ ಪಕ್ಷವನ್ನು ಬಲಪಡಿಸಿ ಮುಂಬರುವ 2028ರ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದರೆ ಕ್ಷೇತ್ರಕ್ಕೆ ಭೇಟಿ ನೀಡಿ ಗ್ರಾಮಗಳ ಮಟ್ಟದಲ್ಲಿ ಬಲಪಡಿಸಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಗುರುತಿಸಿ ನಮ್ಮ ಸರ್ಕಾರ ಸವಲತ್ತು ಮತ್ತು ಯೋಜನೆ ಪ್ರತಿ ಗ್ರಾಮದಲ್ಲಿ ಮಾಹಿತಿ ಕೊರತೆ ಇದೆ, ಅದನ್ನು ತಲುಪಿಸುವ ಕೆಲಸ ಮಾಡಿದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಲ್ಲಿ ಸಂಶಯವಿಲ್ಲ ಎಂದು ತಿಳಿಸಿದರು. ಈ ವೇಳೆ ಚಿಕ್ಕಾಡೆ ಕೃಷ್ಣೇಗೌಡ ಮಾತನಾಡಿ, ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇಲ್ಲ ಎಂಬ ಮನೋಭಾವನೆ ಸೃಷ್ಟಿಯಾಗಿದೆ. ಕೆಲವರು ಪಕ್ಷ ವಿರುದ್ಧ ಚಟುವಟಿಕೆ ಮಾಡುವವರಿಗೆ ಮಣೆ ಹಾಕುತ್ತಿದ್ದ ಅವರಿಗೆ ನಾಮಿನಿ ಸೇರಿದಂತೆ ಎಲ್ಲ ಸೌಲಭ್ಯಗಳು ದೊರಕ್ತವೆ. ಹಾಗಾಗಿ ನಿಷ್ಠಾವಂತ ಕಾರ್ಯಕರ್ತರಿಗೆ ನಾಮಿನಿ ಸೇರಿದಂತೆ ಇತರ ಸೌಲಭ್ಯಗಳನ್ನು ತಲುಪಿಸಬೇಕು. ಜೊತೆಗೆ ರೈತ ಸಂಘದ ಮೈತ್ರಿಯನ್ನು ತೊಡೆದು ಹಾಕಿ ಕಾಂಗ್ರೆಸ್ನಿಂದ ಸಮರ್ಥ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ನಿಟ್ಟಿನಲ್ಲಿ ಅಧ್ಯಕ್ಷರು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಮಂಡ್ಯ ಜಿಲ್ಲೆಗೆ 3,200 ಕೋಟಿ ಹಣ ಕಳೆದ 2023ರಿಂದ ಇಲ್ಲಿವರೆಗೆ ಮಂಡ್ಯ ಜಿಲ್ಲೆಯ ಜನರಿಗೆ ಬಂದಿದೆ. ಯಾವ್ಯಾವುದು ಹಣ ಅಂತ ಹೇಳಿದ್ರೆ, ಮಹಿಳೆಯರಿಗೆ 2,000 ರೂಪಾಯಿ ಹಣ ನೇರವಾಗಿ, ಯಾವುದೇ ಭ್ರಷ್ಟಾಚಾರ ಇಲ್ಲದೆ, ಯಾವುದೇ ಕರಪ್ಷನ್ ಇಲ್ಲದೆ ಸರ್ಕಾರ ಮಹಿಳೆಯರ ಖಾತೆಗೆ ನೇರವಾಗಿ 2,000 ರೂಪಾಯಿ ಹಾಕುವಂಥ ಕಾರ್ಯಕ್ರಮವನ್ನು ಮಾಡಿದೆ. 4,68,000 ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನನಗೆ ಪ್ರತಿ ತಿಂಗಳು 90 ಕೋಟಿ ಹಣ ಮಂಡ್ಯ ಜಿಲ್ಲೆಗೆ ಬರ್ತಾ ಇದೆ. ಅದೇ ರೀತಿ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಮಂಡ್ಯ ಜಿಲ್ಲೆಯಲ್ಲಿ 470 ಕೋಟಿ ಹಣವನ್ನು ನಮ್ಮ ಸರ್ಕಾರ ವ್ಯಯ ಮಾಡಿದೆ. ಸುಮಾರು 17.5 ಕೋಟಿ ಟಿಕೆಟನ್ನು ಮಂಡ್ಯ ಜಿಲ್ಲೆಯ ಮಹಿಳೆಯರು ಉಚಿತವಾಗಿ ಕಳೆದ 7.5 ವರ್ಷದ ಅವಧಿಯಲ್ಲಿ ಉಚಿತ ಟಿಕೆಟನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ 200 ಯೂನಿಟ್ ವಿದ್ಯುತ್ 4,94,000 ಮನೆಗಳಿಗೆ ಉಚಿತವಾದಂಥ ವಿದ್ಯುತ್ತನ್ನು ನಮ್ಮ ಸರ್ಕಾರ ಮಂಡ್ಯ ಜಿಲ್ಲೆಯಲ್ಲಿ ಕೊಟ್ಟಿದೆ. ಅದಕ್ಕಾಗಿ ಸುಮಾರು 400 ಕೋಟಿ ಹಣವನ್ನು ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು
ನಾಯಕರಾದಂಥ ಶಿವರಾಯ ಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ 4,94,000 ಮನೆಗಳಿಗೆ ಉಚಿತವಾದಂಥ ವಿದ್ಯುತ್ತನ್ನು ಕಲ್ಪಿಸಲಾಗಿದೆ. ಅದೇ ರೀತಿ ಇವಾಗ ಪ್ರತಿ ತಿಂಗಳು 3,000 ರೂಪಾಯಿ ಮತ್ತು 1,500 ರೂಪಾಯಿ ಹಣವನ್ನು ನಮ್ಮ ಸರ್ಕಾರ ಅವ್ರ ಖಾತೆಗೆ ಆಗ್ತಾ ಇದೆ. ಎಲ್ಲ 5 ಯೋಜನೆಗಳಿಂದ 3,200 ಕೋಟಿ ಹಣ ಕಳೆದ 7.5 ವರ್ಷದಲ್ಲಿ ಮಂಡ್ಯ ಜಿಲ್ಲಾ ಸಮಸ್ತ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೇ ಪಕ್ಷ ಇಲ್ಲದೇ ಅವರು ಆರ್ಥಿಕವಾಗಿ ಸಬಲರಾಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸರ್ಕಾರ ಅವರ ಖಾತೆಗೆ ಜನರ ಬದುಕು ಬದಲಾವಣೆ ಅಂತ ಸಾಗಿದೆ. ಹೇಗೆ ಅಂತ ಹೇಳಿದ್ರೆ 2014ರಲ್ಲಿ ಕರ್ನಾಟಕದ ಜನರ ತಲಾ ಆದಾಯ 1,05,000 ರೂಪಾಯಿ ಇತ್ತು. ಕಳೆದ ತಿಂಗಳು ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಅಂಕಿಅಂಶವನ್ನು ಮಂಡಿಸಿದಂಥ ಸಂದರ್ಭದಲ್ಲಿ ಇಡೀ ಭಾರತ ದೇಶದಲ್ಲಿ ಕರ್ನಾಟಕದ ಜನರ ತಲಾ ಆದಾಯ ಹೆಚ್ಚಿದೆ ಅನ್ನುವಂಥದ್ದನ್ನು ನೋಡ್ಬೋದು. ಈಗ ಎಷ್ಟಿದೆ ಅಂತಕ್ಕಂಥದ್ದನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರ ತಲಾ ಆದಾಯ 2,04,000 ರೂಪಾಯಿವರೆಗೆ ಹೆಚ್ಚಳ ಆಗಿದೆ. ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದ ತಲಾ ಆದಾಯ 2,04,000 ರೂಪಾಯಿ ಆಗಿದೆ. ಆಯಿತು ಅಂತಕ್ಕಂಥ ಅಧ್ಯಯನವನ್ನು ಮಾಡಿದಂಥ ಸಂದರ್ಭದಲ್ಲಿ ಜನರಿಗೆ ಈ ಗ್ಯಾರಂಟಿಯಿಂದ ಒಂದು ಕುಟುಂಬಕ್ಕೆ ಕನಿಷ್ಠ 1 ವರ್ಷಕ್ಕೆ 40 ಈ ಯೋಜನೆಗಳಿಂದ ಪ್ರತಿ ಕುಟುಂಬಕ್ಕೆ ತಲುಪ್ತಾ ಇದೆ. ಅದನ್ನು ಸದ್ಬಳಕೆ ಮಾಡಿಕೊಂಡು ಜನರ ಜೀವನ ಮಟ್ಟ ಸುಧಾರಣೆ ಆಗಿದೆ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಮಂಡಿಸಿರ್ತಕ್ಕಂಥ ಅಂಕಿಅಂಶಗಳಲ್ಲಿ ಈ ವಿಚಾರ ತಿಳಿದುಕೊಂಡಿದೆ. ಅದ್ರ ಜೊತೆಗೆ ನಮ್ಮ ಸರ್ಕಾರ ರೈತರ ಪರವಾಗಿ ಕೂಡ ಕೆಲಸ ಮಾಡ್ತಾ ಇದೆ. ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು 38 ಲಕ್ಷ ರೈತರಿಗೆ 28,000 ಕೋಟಿ ಹಣವನ್ನು ಶೂನ್ಯ ಬಡ್ಡಿ ದರದಲ್ಲಿ ರೈತರ ವ್ಯವಸಾಯಕ್ಕೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಕೊಡಬೇಕು ಅನ್ನೋ ಗುರಿಯನ್ನು ಹಾಕ್ಕೊಂಡಿದ್ದಾರೆ. ಆ ಪ್ರಕಾರ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದ ಹಿಂದೆ 400 ಕೋಟಿ ಹಣವನ್ನು ಸುಮಾರು 11,000 ರೈತರು ಈಗಾಗಲೇ ಜಿಲ್ಲಾ ಸಹಕಾರ ಬ್ಯಾಂಕ್ಗಳ ಮುಖಾಂತರ ವಿತರಣೆಯಾಗಿದೆ. ಕೃಷಿ ಚಟುವಟಿಕೆಗಳು ಪ್ರಾರಂಭ ಆಗಿದೆ. 1,90,000 ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆಗಳನ್ನು ಮಾಡಬೇಕು ಅನ್ನುವಂಥ ಗುರಿಯನ್ನು ನಮ್ಮ ಕೃಷಿ ಇಲಾಖೆ ಗುರಿ ನಿಗದಿ ಮಾಡ್ಕೊಂಡಿದ್ರು. ಹೆಚ್ಚುವರಿಯಾಗಿ 12,000 ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ವ್ಯವಸಾಯ ಹೆಚ್ಚುವರಿಯಾಗಿ ಬಿತ್ತನೆ ಕಾರ್ಯ ನಡೆದಿದೆ. ರಸಗೊಬ್ಬರಕ್ಕೆ ತೊಂದರೆ ಇಲ್ಲ, ಬಿತ್ತನೆ ಬೀಜಕ್ಕೆ ತೊಂದರೆ ಇಲ್ಲ. ಕೃಷಿ ಸಾಲ ಸಮರ್ಪಕವಾಗಿ ರೈತರಿಗೆ ವಿತರಣೆ ಆಗ್ತಾ ಇದೆ. ಜಿಲ್ಲಾ ಸಚಿವರ ಮಾರ್ಗದರ್ಶನದಲ್ಲಿ ಜಿಲ್ಲಾ ಎಲ್ಲ ಶಾಸಕರುಗಳು ಕೂಡ ರೈತರ ಮತ್ತು ಜನಸಾಮಾನ್ಯ ಅಭಿವೃದ್ಧಿಗಾಗಿ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಇವೆಲ್ಲರೂ ಕೂಡ ಸ್ಥಳೀಯ ಸಂಸ್ಥೆ ಚುನಾವಣೆ ಯಾವುದೇ ಕ್ಷಣದಲ್ಲಿ ಪ್ರಾರಂಭ ಆಗ್ತದೆ. ಅದರಲ್ಲೂ ಕೂಡ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಗಂಗಾಧರ ಅವರ ಮಾರ್ಗದರ್ಶನದಲ್ಲಿ ಇನ್ನೂ ಹೆಚ್ಚು ಕಾಂಗ್ರೆಸ್ಸನ್ನು ಈ ಕ್ಷೇತ್ರದಲ್ಲಿ ಬಲಿಷ್ಠಗೊಳಿಸಬೇಕು ಅಂತೇಳಿ ನಮ್ಮ ಮನವಿ ಮಾಡ್ತಾ ನಾನು 2 ಮಾತು ಮುಗಿಸ್ತೀನಿ. ಆತ್ಮೀಯರಿಗೆ ನಮಸ್ಕಾರ. ಅವರ ಎಲ್ಲ ಮುಖಂಡರುಗಳು ಏನು ಇವತ್ತು ಇಲ್ಲಿಗೆ ಒಂದು ಉದ್ದೇಶ ನಮ್ಮ ಗಂಗಣ್ಣವರು ಮತ್ತು ಚಂದ್ರಣ್ಣವರು ಹೇಳಿದರು. ಡಿಸೆಂಬರ್ 1ನೇ ತಾರೀಕು ನಮ್ಮ ಚಂದ್ರಣ್ಣವರ ಸುಪುತ್ರಿ ಮದುವೆ, 2ನೇ ತಾರೀಕು ಬೀಗೂಟ ಅಂತ ಹೇಳಿ ಮಾಡೋದು ಮದುವೆ ಬರೋಕ್ಕಾಗಿರೋದು 2ನೇ ತಾರೀಕು ಬರಬೇಕು. 2ನೇ ತಾರೀಕು ಬೀಗೂಟ ಅಲ್ಲೇ ಪ್ಯಾಲೇಸ್ ಗ್ರೌಂಡಲ್ಲಿ ಸಾಯಂಕಾಲ ಸಂಜೆ 6 ಗಂಟೆ ನಂತರ ಇದೆ. ದಯಮಾಡಿ ಎಲ್ಲರೂ ಬರಬೇಕು. ಶಾಸಕರ ಮನೆಗೆ ಹೋಗಿದ್ವಿ ಈಗಾಗಲೇ. ನಿಮ್ಮ ತ್ಯಾಗರಾಜ್ ಅವರು ಚುನಾವಣಾ ಪ್ರಚಾರದಲ್ಲಿ ಅಂತೇಳಿ ಅವರೆಲ್ಲರೂ ಕೂಡ ಒಂದು ಆಶೀರ್ವಾದ ಮಾಡಬೇಕು ಚಂದ್ರಣ್ಣವರ ಮಕ್ಕಳಿಗೆ ಅಂತೇಳಿ ಹೇಳ್ಕೊತಾ ಒಂದು 15,000 ಜನಸಂಖ್ಯೆಯ ಮಹಿಳೆಯರು ಮತ್ತು ಅಲ್ಪಸಂಖ್ಯಾತರು ಎಲ್ಲ ಜನಾಂಗವನ್ನು ಸೇರಿಸಿ ಡಿ ಕೆ ಶಿವಕುಮಾರ್ ಮತ್ತು ಉಸ್ತುವಾರಿ ಮಂತ್ರಿಯನ್ನು ಕರೆದು
ಆಮೇಲೆ ಒಂದು ದೊಡ್ಡ ಮಟ್ಟದ ಒಂದು ಪ್ರಚಾರ, ನಿಜವಾಗ್ಲೂ ಇದು ಒಳ್ಳೆ ಕಾರ್ಯಕ್ರಮ. ಯಾವ ಸರ್ಕಾರನೂ ಕೊಟ್ಟಿಲ್ಲ. ಇವತ್ತು ಹೇಳ್ದಂಗೆ ಪ್ರತಿಯೊಬ್ಬ ಮನೆಗೆ 2,000, 10 kg ಅಕ್ಕಿ, ಫ್ರೀ ಕರೆಂಟು, ಶಕ್ತಿ ಯೋಜನೆ, ನಿರುದ್ಯೋಗ ಭತ್ಯೆ, ಇವೆಲ್ಲ ಸವಲತ್ತುಗಳು ಇವತ್ತು ಹೇಳ್ದಂಗೆ ನಿಜವಾಗ್ಲೂ DCC ಬ್ಯಾಂಕ್ಗಳಿಂದ ರೈತರಿಗೆ 0% ಲಕ್ಷ ಸಾಲ, ಎಲ್ಲ ಪ್ರಚಾರಗಳು ಪ್ರತಿಯೊಬ್ಬರಿಗೂ ತಲುಪ್ತಾ ಇಲ್ಲ. ನಮ್ಮ ಇಡೀ ಸರ್ಕಾರದ ಸವಲತ್ತುಗಳು ಇವತ್ತು ತಲುಪಬೇಕು ಅಂತಂದರೆ ಒಂದು ದೊಡ್ಡ ಮಟ್ಟದ ಇವತ್ತು ಸರ್ಕಾರ ಬಂದು 2 ವರ್ಷ ಆಗಿದೆ. ನಿಜವಾಗ್ಲೂ ಮಾಹಿತಿ ಯಾವುದೇ ಹಳ್ಳಿಗಳಿಗೆ ಹೋಗ್ತಾ ಇಲ್ಲ, ಯಾರು ತಲುಪ್ತಾ ಇಲ್ಲ. ಈ ಚುನಾವಣೆಗಳು ನಾವು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯವರು, DK ಶಿವಕುಮಾರ್ ಉಸ್ತುವಾರಿ ಮಂತ್ರಿಯವರ ಪ್ರತಿಯೊಂದು ತಾಲೂಕಲ್ಲಿ ನೀವು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ಹೊರಗಡೆ ನೀವು ಒಂದು ದೊಡ್ಡ ಸಮಾವೇಶ ಮಾಡಿದ್ರೆ ಖಂಡಿತ ನಾವು ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಬಲಪಡಿಸ್ಬೋದು ಮತ್ತು ಚುನಾವಣೆಗಳನ್ನು ಎದುರಿಸ್ಬೋದು. ತಳಮಟ್ಟದಿಂದ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಯನ್ನು ನಾವು ಕಟ್ಟಿದ್ರೆ ಮುಂದೆ 2028ಗೆ ಕಾಂಗ್ರೆಸ್ ಅಭ್ಯರ್ಥಿನ ಈ ತಾಲೂಕಿನಲ್ಲಿ ಖಂಡಿತ ನಾನು ಇಲ್ಲೆಲ್ಲರ ಮುಂದ್ಗಡೆ ಹೇಳ್ತಿದ್ದೀನಿ, ನಾವು ಕಾಂಗ್ರೆಸ್ಸನ್ನು ತರ್ಬೋದು ಅಧಿಕಾರಕ್ಕೆ. ದಯವಿಟ್ಟು ನಾವೆಲ್ಲ ನನಗೆ ಗಿರೀಶ್ ಗುಡಿಗಳು, ನಮ್ಮ ಚಂದ್ರಣ್ಣ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಆದರೆ ಒಳ್ಳೆಯದು. ಪ್ರಚಾರ ಆಗ್ತಾ ಇಲ್ಲ, ಎಲ್ಲ ಸವಲತ್ತು ಸಿಗ್ತಾ ಇದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ದಯವಿಟ್ಟು ಇದು ಪ್ರಚಾರ ಆಗಬೇಕು, ಪ್ರತಿಯೊಬ್ಬರಿಗೂ ತಲುಪಬೇಕು. ಹೀಗಾದರೆ ನಮ್ಮ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು, ಆಮೇಲೆ ಪದಾಧಿಕಾರಿಗಳನ್ನು, ಆಮೇಲೆ ಯಾರು ಇಲ್ಲಿ ದುಡಿತಾರೆ ಅಂತನ್ನ ನೀವು ಗುರುತಿಸಬೇಕು. ಮಾಡದೆ ಒಂದು ದಯವಿಟ್ಟು ಪಾಂಡವಪುರದಲ್ಲಿ ಕಾಂಗ್ರೆಸ್ ಬಗ್ಗೆ ಭಾಳ ಎಲ್ಲ ಮಾಡೋಕ್ಕೆ ಮನಸ್ಸಿದೆ, ಆದರೆ ಯಾರು ಮುಂದೆ ಬರ್ತಾ ಇಲ್ಲ, ಶಕ್ತಿ ತುಂಬ್ತಾ ಇಲ್ಲ. ಇದೆಲ್ಲ ಕೊರಗಿದೆ. ದಯವಿಟ್ಟು ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ದಿನೇಶ್ ಗುಡಿಗೌಡರು, ನಮ್ಮ ಚಂದ್ರಣ್ಣವರು ಎಲ್ಲ ಇದನ್ನು ಮಾಡಿ ಮುಂದಕ್ಕೆ ಈ ಪಕ್ಷವನ್ನು ಬಲಪಡಿಸಬೇಕು ಅಂತೇಳಿ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ಹೊಲಿಸಿ ನಾನು ಮಾತಾಡೋದು. ಹೋಗ್ಬೇಕಾದ್ರೆ ನಾವಿಕ ಇಲ್ಲ, ಉದ್ರವಾದ ನಾವಿಕ ಇಲ್ಲ. ನಾಯಕರು ಯಾವಾಗ ಅವರಿಂದ ಕುತ್ಕೊಂಡ್ರು ಅವರು ಪಕ್ಷದ ದೃಷ್ಟಿಯಿಂದ ಕೆಲಸವನ್ನು ಮಾಡ್ತಾಯಿಲ್ಲ. ದಯಮಾಡಿದ ಒಳ್ಳೆಯ ವ್ಯಕ್ತಿಯನ್ನು, ಸಮರ್ಥವಾಗಿ ಪಕ್ಷವನ್ನು ಕಟ್ಟಿಕೊಂಡಂಥ ವ್ಯಕ್ತಿಯನ್ನು ಈ ತಾಲೂಕಿಗೆ ನಾಯಕರು ಮಾಡಿ ಅವರ ಹಿಂದೆ ನಾವೆಲ್ಲ ಕೆಲಸ ಮಾಡ್ತೀವಿ. ಈ ಪಕ್ಷವನ್ನು ಸದೃಢವಾಗಿ ತಾಲೂಕಿನಲ್ಲಿ ಮತ್ತೆ ಕಾಂಗ್ರೆಸ್ ಶಾಸಕ ನಿರ್ವಹಣೆಗೆ ನಾವೆಲ್ಲ ಇಷ್ಟಪಡ್ತೀವಿ. ದಯಮಾಡಿ ಆ ನಿಟ್ಟಿನಲ್ಲಿ ಜಿಲ್ಲಾಧ್ಯಕ್ಷರು ಮತ್ತು ವಿಧಾನ ಪರಿಷತ್ ದಯಮಾಡಿ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಈ ತಾಲೂಕು ನಾಯಕರು ಕೊಡಿ ಅಂತ ಹೇಳ್ತಾರೆ. ಮಾತು ಇಲ್ಲಿ ಎಲ್ಲ ಸುಮಾರು ಜನ ಕಾಂಗ್ರೆಸ್ ವ್ಯಕ್ತಿಗಳು ಕೂತಿದ್ದಾರೆ, ಆದರೆ ನಿಮಗೆ ವೋಟ್ ಮಾಡದೇ ಇರೋರು ಇಲ್ಲಿದ್ದಾರೆ. ಗುರುತಿಸ್ಬೇಡಿ, ಅದನ್ನು ನಾನು ಹೇಳ್ತೀನಿ, ಯಾರ್ಯಾರು ಮಾಡಿಲ್ಲ ನಮ್ಮನ್ನು ಈಗ ಒಳ್ಳೇದು ಮಾತಾಡೋದು ಬಂದೇ ಕೇಳ್ತಾ ಇದ್ದೀವಿ ಅಂದರೆ ನಿಮ್ಮ ಜೊತೆಲಿ ಗುರುತಿಸ್ಕೊಳ್ತಾರೆ, ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾರೆ. ಕುಮಾರಣ್ಣ ಬಂದು ಕುಮಾರಣ್ಣ ದುಡ್ಡು ಕೊಟ್ಟಿದ್ರೆ ಕುಮಾರಣ್ಣ ವೋಟ್ ಹಾಕ್ತಾರೆ. ನಿಮ್ಮ ಕೆಲಸಕ್ಕೆ ನಮ್ಮ ಕೈಲಿ ಆಗುತ್ತಾ ಅನ್ನೋಂಥದ್ದು ಎರಡನೇ ಪ್ರಶ್ನೆ. ಯಾವತ್ತು ನೀವು ಪ್ರಾಮಾಣಿಕತೆ ಅಂತಕ್ಕಂಥ ವ್ಯಕ್ತಿಗಳನ್ನ ಗುರುತಿಸ್ತೀರಿ. ಯಡಿಯೂರಪ್ಪ 2 ಸೀಟಿಂದ 4 ದಫಾ ಮುಖ್ಯಮಂತ್ರಿ ಆದರು. 2 ಸೀಟಿಂದ ನಾನು ಹೇಳ್ತಾ ಇರೋದು. ಏಕೆಂದರೆ ಅವರು ಪ್ರಾಮಾಣಿಕತನ ಅಲ್ಲಿರತಕ್ಕಂಥ ಪಕ್ಷದವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಆದರೆ ನಮ್ಮಲ್ಲಿ ಏನು ಮಾಡ್ತಾರೆ, ವೆಂಕಟರಮಣ ಭಾಳ ದುಡ್ಡು ಮಾಡಿದ್ದಾರೆ, ಈಸ್ಕರಣ ಕುಮಾರಣ್ಣ ಕೊಡ್ತಾರೆ ನಮಗೆ ದುಡ್ಡನ್ನ, ಈಸ್ಕರಣ ಯಾರು ಬೇಕು ಅವ್ರು ಹಾಕ್ತಾರೆ ಅನ್ನತಕ್ಕಂಥ ವ್ಯಕ್ತಿಗಳು ನಮ್ಮಲ್ಲಿ ಏನು ಇದ್ದರೆ ಅವ್ರನ್ನ ಫಸ್ಟ್ ಹೊರಗಡೆ ಕಳಿಸ್ತಕ್ಕಂಥ ಕೆಲಸವನ್ನು ನಮ್ಮ ಜಿಲ್ಲಾಧ್ಯಕ್ಷರು ಮಾಡಬೇಕು. ಅವತ್ತು ಪಕ್ಷ ಸದೃಢವಾಗುತ್ತೆ. ಇಲ್ಲಿರತಕ್ಕಂಥ ಪ್ರಾಮಾಣಿಕ ವ್ಯಕ್ತಿಗಳಿಗೆ ಕೆಲಸ ಸಿಗುತ್ತೆ. ಎರಡನೇದು, ಮೂರನೇದು, ಈಗ ರೈತ ಸಂಘ ಜೊತೆ ನೀವು ಮೈತ್ರಿ ಮಾಡ್ಕೊಂಡಿದ್ದೀರಿ. ನಾನು ಹೇಳ್ತಾ ಇರೋಣ, ಯಾಕೆ ನೀವು ಇದ್ದೀರಿ ಅಂತ ಹೇಳ್ತಾ ಇದ್ದು, ರೈತ ಸಂಘ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀರಿ. ಇಲ್ಲ ಇಲ್ಲ ಹೇಳಿಲ್ಲ, ಯಾಕೆ ಸರಿ ಹೇಳಿದ್ರು, ಹೇಳ್ಬಾರ್ದು ಅಂತ ಹೇಳಿದ್ರು. ನೀವು ಬರ್ತಿದ್ರೆ ನಮ್ಮ ದಿನೇಶನ ನಮ್ಮ ಕೈ ಅವ್ರಿಗೆ ಕ್ಷೇತ್ರದ ಅರಿವು ಗೊತ್ತಾಗಿದೆ. ನಾಲ್ಕನೇದೇನಪ್ಪ, ಈಗ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರುಗಳನ್ನ ಗುರುತಿಸ್ತಕ್ಕಂಥ ಕೆಲಸ ತಾಲೂಕು ಅಧ್ಯಕ್ಷರಾಗಿರ್ಬೋದು, ಜಿಲ್ಲಾಧ್ಯಕ್ಷರಾಗಿರ್ಬೋದು. ಆದರೆ ಯಾರು ಗುರುತಿಸ್ತಾ ಇಲ್ಲ. 16 ಜನಕ್ಕೆ ಗ್ಯಾರಂಟಿ ಯೋಜನೆಯಲ್ಲಿ ತಂದು ಕೂರಿಸಿದ್ರಿ. ಅವರು 16 ಜನ ಎಲ್ಲಿ ಹೋಯ್ತಾರೆ, ತಾಲೂಕು ಆಫೀಸ್ಗೆ ಅವ್ರಿಗೆ ಮೀಟಿಂಗ್ ಇದ್ದಾಗ ಮಾತ್ರ ಹೋಯ್ತಾರೆ 16 ಜನ. ಇಲ್ಲಿ ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಕೈ ಬಿಸಿ ಆಯ್ತೆ. ಎರಡನೇದು, ನಾವು ನಿಮ್ಮ ದುಡ್ಡ ನಮ್ಮ ಜೋಬಿಂದ ತಂದು ರಾಜಕೀಯ ಮಾಡತಕ್ಕಂಥ ಫ್ಯಾಮಿಲಿ ನಮ್ಮದು, ಗುರುದೇಗೌಡರ ಫ್ಯಾಮಿಲಿ. ಇವತ್ತು ನಾವು ನಿಮ್ಮ ದುಡ್ಡಲ್ಲ, ನೀವು 50,000 ಕೂಡ ನಾವು 50,000 ಮಾಡ್ತಕ್ಕಂಥ ರಾಜಕೀಯ ಮನೆತನ ನಮ್ಮದು, ಅರ್ಥ ಮಾಡ್ಕೊಳ್ಳಿ. ಆದರೆ ನಮ್ಮ ಫ್ಯಾಮಿಲಿ ಅಂತ ನಾನು ಇಲ್ಲಿ ಕಾಂಗ್ರೆಸ್ ಪಕ್ಷದ ಯಾರಿಗಾರು ಒಬ್ಬರಿಗೆ ನ್ಯಾಯವಿಧಿನ ಕೊಟ್ಟಿದ್ರಿ ಅಂತ ಹೇಳಿ. ಯಾಕೆ ಕೊಟ್ಟಿಲ್ಲ ನೀವು? ಯಾಕೆ ಕೊಟ್ಟಿಲ್ಲ ನೀವು? ಕಾಂಗ್ರೆಸ್ಸಿಗೆ ಬರ್ತೀರಿ, ನಮ್ಗೆ ಅಂಗಣ ಬರ್ತಾರೆ, ತಾಲೂಕು ಅಧ್ಯಕ್ಷರು ಬರ್ತಾರೆ, ಪಕ್ಷ ಕಟ್ಟಿ ಇವತ್ತು ನೀವು ಬರ್ತೀನಿ ಅಂದಕ್ಕೆ ಇಷ್ಟು ಜನ ಇದ್ದಾರೆ.
ಕಾಂಗ್ರೆಸ್ ಪಕ್ಷ ಗಂಗಾಳ ಬಂದಿರ್ತಾರೆ. ಇಲ್ಲಿ ಬಂದಿರ್ತಕ್ಕಂಥವ್ರು ನಾವು 8-10 ಜನ ಮಾತ್ರ ಬಂದಿದ್ರೆ ಗೋಳಿ ಹೊಡ್ಸಕ್ಕೆ ಬಂದಿದ್ದಾರೆ ಅನ್ನೋ ಲೆಕ್ಕಾಚಾರಕ್ಕೆ ಇಷ್ಟು ಜನ ಬಂದಿದ್ದಾರೆ. ಅದಲ್ಲ, ಕಾಂಗ್ರೆಸ್ ಪಕ್ಷ ಸದೃಢವಾಗಿ ಬೆಳಿಬೇಕಾದ್ರೆ ಗ್ರಾಮ ಪಂಚಾಯತ್ಲಿ ಯಾರು ಒಳ್ಳೆ ವ್ಯಕ್ತಿ ಪ್ರಾಮಾಣಿಕವಾಗಿ ತನ್ನ ಜೋಬಿಂದ ತೆಗೆದು ಕೆಲಸವನ್ನು ಮಾಡ್ತಾನೆ ಅಂಥ ವ್ಯಕ್ತಿಯ ಗುರುತಿಸಿ ನೀವು ಮಾಡಿದ್ರೆ ನೀವು ಕೊಟ್ಟಂಥ ಹಣ ಎಲ್ಲಿಗೂ ಹೋಗಲ್ಲ, ಅದು ಜನಗಳಿಗೆ ತಲುಪುತ್ತೆ. ನೀವೇನೇ ಮಾಡಿದ್ರು ಅದು ಜನಗಳಿಗೆ ಹೋಗುತ್ತೆ. ಬಟ್ ಅದು ಕೊಟ್ಬಿಟ್ಟು ಯಾರೋ ಒಬ್ಬರು ಎಲ್ಲೋ ಕೂತ್ಕೊಂಡು ಎಲ್ಲೋ ಮಾತಾಡ್ತಾರೆ, ಎಲ್ಲೋ ಹೇಳ್ತಾರೆ ಬಿಟ್ಟು ಅವ್ರ ಕೈಗೆ ದುಡ್ಡು ಕೊಟ್ಬಿಟ್ಟು ಹೋದರೆ ಅವರು ನಮ್ಮ ವಿರೋಧ ಪಕ್ಷದವ್ರಿಗೆ ಓಟ್ ಹಾಕಿದ್ರೆ ನಾವು ಹೆಂಗೆ ಪಕ್ಷ ಕಟ್ಟಕ್ಕಾಗುತ್ತೆ ಅನ್ನತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಇದನ್ನ ನಾನು ಹೇಳ್ತಾ ಇದ್ದೀನಿ, ಇನ್ನೂ ಜಾಸ್ತಿ ಮಾತಾಡಬೇಕಾದಷ್ಟೈತೆ. ನಮ್ಮ ಅಂಗಣ್ಣವ್ರು ಮಾತಾಡಬೇಡಿ ಅಂತ ಹೇಳ್ತಾರೆ. ಇದು ನಮ್ಮ ಪಕ್ಷದ ಪಾಂಡವಪುರ ಪಕ್ಷದ ಮಾತಾಡ್ಕೊಂಡಿರ್ತಾರೆ. ಕಾಂಗ್ರೆಸ್ ಪಕ್ಷ ಪಾಂಡವಪುರದಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲ ಅನ್ನತಕ್ಕಂಥದ್ದು ಭಾವನೆ ನನ್ನಲ್ಲಿದೆ. ಯಾಕಿದೆ ಅಂತಂದರೆ, ಒಂದು ಈಗ ಗಂಗಣ್ಣರು ಬಂದರು, ಏನು ಹೇಳಿದ್ರು, ತಿಂಗಳಿಗೆ ಸೆಕೆಂಡ್ ಸ್ಯಾಟರ್ಡೇನೋ ಫೋರ್ತ್ ಸ್ಯಾಟರ್ಡೇನೋ ಕರೀರಿ ಅಂತ ಹೇಳಿದ್ರು ಮೀಟಿಂಗನ್ನು. 2 ತಿಂಗಳಾದ್ರೂ ಕರೆಯಲ್ಲ, 4 ತಿಂಗಳಾದ್ರೂ ಕರೆಯಲ್ಲ. ಅವ್ರು ಯಾವಾಗ ಕರೀತಾರೆ? ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಕರೀತಾರೆ. ಎಲೆಕ್ಷನ್ಗೆ ಸೋತರು ಆ ವ್ಯಕ್ತಿಗಳನ್ನ ಕರೆದಿ ಅವ್ರಿಗೆ ಸಮಾಧಾನ ಮಾಡಿದಂಥ ಸಂದರ್ಭ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಬಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಸದೃಢವಾಗಿ ಬೆಳೀತದೆ.